ಮೊದಲನೆಯ ಪ್ರಶ್ನೆ, ದೇಹದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಧಾನ್ಯ ತುಂಬ ಉತ್ತಮ? ಎ ಅಕ್ಕಿ, ಬಿ ಗೋಧಿ, ಸಿ ಜೋಳ, ಡಿ ರಾಗಿ ಕಾಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ. ಇನ್ನು ಎರಡನೆಯ ಪ್ರಶ್ನೆ, ಶ್ವಾಸಕೋಶ ಹೊಂದಿರದ ಏಕೈಕ ಜೀವಿ ಯಾವುದು? ಎ ಹಾವುಗಳು, ಬಿ ಕರಡಿ, ಸಿ ಚೇಳು, ಡಿ ಇರುವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ. ಇನ್ನು ಮೂರನೆಯ ಪ್ರಶ್ನೆ, ಮಾವಿನ ಹಣ್ಣನ್ನು ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ದೇಹಕ್ಕೆ ತುಂಬ ಶಕ್ತಿ, ಬಿ ಬಿಪಿ ನಿಯಂತ್ರಣ, ಸಿ ತಲೆನೋವು ಕಡಿಮೆ, ಡಿ ಗ್ಯಾಸ್ಟ್ರಿಕ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇಹಕ್ಕೆ ಹೆಚ್ಚು ಶಕ್ತಿ ಮತ್ತು ಆಪ್ಷನ್ ಬಿ ಬಿಪಿ ತ್ವರಿತವಾಗಿ ನಿಯಂತ್ರಣವಾಗುತ್ತೆ. ನಾಲ್ಕನೆಯ ಪ್ರಶ್ನೆ, ವಾರದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದ ಏನು ಉಪಯೋಗ? ಎ ದೇಹಕ್ಕೆ ಒಳ್ಳೆಯದು, ಬಿ ಬಿಪಿ ನಿಯಂತ್ರಣ, ಸಿ ರಕ್ತ ಸಂಚಾರ, ಡಿ ಗ್ಯಾಸ್ಟ್ರಿಕ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇಹಕ್ಕೆ ಒಳ್ಳೆಯದು ಮತ್ತು ರಕ್ತ ಸಂಚಾರ. ಐದನೆಯ ಪ್ರಶ್ನೆ, ಯಾವ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ? ಎ ಮೋಸಂಬಿ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಆರೆಂಜ್, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಆರನೆಯ ಪ್ರಶ್ನೆ, ಯಾವ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಕಂಡುಬರುತ್ತದೆ? ಎ ಬಾತುಕೋಳಿ ಮಾಂಸ, ಬಿ ಮಟನ್, ಸಿ ಚಿಕನ್, ಡಿ ಮೀನಿನ ಮಾಂಸದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನಿನ ಮಾಂಸ. ಏಳನೆಯ ಪ್ರಶ್ನೆ, ಯಾವ ವಿಟಮಿನ್ ಕಾರಣ ಕಾಲುಗಳ ಊತಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ನ ಎ ಕೊರತೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಕೆನ ಕೊರತೆಯ ಕಾರಣದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ ಕೊರತೆ. ಎಂಟನೆಯ ಪ್ರಶ್ನೆ, ಮುಖ್ಯಮಂತ್ರಿಗೆ ಅತಿ ಹೆಚ್ಚು ಸಂಭಾವನೆ ನೀಡುವಂತಹ ಏಕೈಕ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ತೆಲಂಗಾಣ, ಸಿ ಕರ್ನಾಟಕ, ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ. ಇನ್ನು ಒಂಬತ್ತನೆಯ ಪ್ರಶ್ನೆ, ಹಾಲಿನೊಂದಿಗೆ ಏನನ್ನ ಬೆರೆಸಿ ನಾವು ಕುಡಿಯಬಾರದು? ಎ ಅರಿಶಿನ, ಬಿ ಖರ್ಜೂರ, ಸಿ ಸಕ್ಕರೆ, ಡಿ ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ. ಹತ್ತನೆಯ ಪ್ರಶ್ನೆ, ಯಾವ ಹಣ್ಣು ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುತ್ತದೆ? ಎ ಆಪಲ್, ಬಿ ದಾಳಿಂಬೆ ಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಪೇರಳೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ. 11ನೆಯ ಪ್ರಶ್ನೆ, ಗೆಣಸನ್ನು ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಹೊಟ್ಟೆ ನೋವು, ಬಿ ಕ್ಯಾನ್ಸರ್ ಕಡಿಮೆ, ಸಿ ಜೀರ್ಣಕಾರಿ ಸಮಸ್ಯೆ, ಡಿ ಬಿಪಿ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಕ್ಯಾನ್ಸರ್ ಕಡಿಮೆ ಮತ್ತು ಬಿಪಿ ಕಡಿಮೆ. 12ನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ನಾವು ಎಂದಿಗೂ ಕೂಡ ಸೇವನೆ ಮಾಡಬಾರದು? ಎ ಆರೆಂಜ್, ಬಿ ಸೇಬು ಹಣ್ಣು, ಸಿ ಸಪೋಟ, ಡಿ ಪಪಾಯ ಹಣ್ಣಿನ ಬೀಜಗಳು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು ಹಣ್ಣು. 13ನೆಯ ಪ್ರಶ್ನೆ, ರಾತ್ರಿ ಊಟಕ್ಕೆ ಎಂದಿಗೂ ಕೂಡ ಇವುಗಳನ್ನು ನಾವು ಸೇವನೆ ಮಾಡಬಾರದು. ಎ ಮೊಸರು, ಬಿ ಚಪಾತಿ, ಸಿ ಪಾಯಸ, ಡಿ ಅನ್ನ ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು ಮತ್ತು ಆಪ್ಷನ್ ಸಿ ಸಿಹಿ ಪದಾರ್ಥ ಅಥವಾ ಪಾಯಸವನ್ನು ಇಂದಿಗೂ ಕೂಡ ಸೇವನೆ ಮಾಡಬಾರದು. 14ನೆಯ ಪ್ರಶ್ನೆ, ರಾಗಿ ಮುದ್ದೆಯನ್ನು ಯಾವ ಸಮಯದಲ್ಲಿ ನಾವು ತಿನ್ನಬಾರದು. ಎ ಬೆಳಗ್ಗೆ, ಬಿ ಸಾಯಂಕಾಲ, ಸಿ ರಾತ್ರಿಯ ವೇಳೆ, ಡಿ ಮಧ್ಯಾಹ್ನದ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ ವೇಳೆಯಲ್ಲಿ ಸೇವನೆ ಮಾಡಬಾರದು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಯಾರನ್ನ ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತಿತ್ತು. ಎ ಟಿಪ್ಪು ಸುಲ್ತಾನ್, ಬಿ ಬೀರ್ಬಲ್, ಸಿ ಕೃಷ್ಣದೇವರಾಯ, ಡಿ ವಿಷ್ಣುವರ್ಧನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.